ಕರ್ಮ ಈಸ್ ಬೂಮ್ರ್ಯಾಂಗ್, ಕರ್ಮ ಈಸ್ ಬ್ಯಾಕ್, ಬಿಲೀವ್ ಇನ್ ಕರ್ಮ. ರಿಯಲ್ ಕರ್ಮ ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡು ನಂಗೆ ಫುಲ್ ಸರ್ಪ್ರೈಸಿಂಗ್ ಅನಿಸ್ತು. ಸದ್ಗುರುದು ಕರ್ಮ ಅಂತ ಒಂದು ಬುಕ್ ಇದೆ, ಅದನ್ನು ಓದುವಾಗ ಅದರಲ್ಲಿ ಒಂದು ಪಾಯಿಂಟ್ ಇದೆ. ಅದೇನಂದರೆ, ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ಈಗ ಯಾರೋ ಒಬ್ಬ ಕಳ್ತನ ಮಾಡಬೇಕಂತ ಇರುತ್ತೆ, ಹೋಗಿ ಕಳ್ತನ ಮಾಡಿಬಿಡ್ತಾನೆ ಅಷ್ಟೇ. ಅವನು 1 ಪಾಯಿಂಟ್ ಆಗುತ್ತೆ ಕರ್ಮ ಅಲ್ಲಿ, ಪಾಯಿಂಟ್ಸಲ್ಲಿ ಸುಮ್ಮನೆ ನೋಡ್ತಾ ಇರೋದಾಯ್ತಾ. ಅದೇ ಇನ್ನೊಬ್ಬ ಇರ್ತಾನೆ, ನಾನು ಹೆಂಗೆ ಕದೀಲಿ ಅಂತ ಅಂದ್ಬಿಟ್ಟು ಅವ್ನು ಪ್ಲ್ಯಾನ್ ಮಾಡ್ತಾನೆ. ಮೇಲ್ಗಡೆಯಿಂದ ಜಂಪ್ ಮಾಡ್ತೀನಿ, ಅಲ್ಲಿ ಯಾರಾದರೂ ಬಂದರೆ ಅವ್ರಿಗೆ ಚುಚ್ಚಿಬಿಡ್ತೀನಿ ಅಂತಾರೆ ಅಂತ ಒಂದು ಯೋಚನೆ ಮಾಡ್ತಾನೆ. ಇನ್ನು ಒಂದು ಸರಿ ಅವ್ರ ಮನೆ ಬೀಗ ಹೊಡೆದಾಕ್ತೀನಿ, ಆಮೇಲೆ ಯಾರಾದರೂ ಬಂದರೆ ಅವರಿಗೆ ಏನು ಮಾಡಲಿ, ಅವರಿಗೆ ಹೊಡೆದ್ಬಿಡ್ತೀನಿ ಅಂತ ಏನೋ ಅನ್ಕೊತಾನೆ. ಅದು 2ನೇದಾಯಿತು. ಆ್ಯಂಡ್ 3rd ಅಂದರೆ ಅವ್ರಿಗೆ ಕಟ್ಟಾಕ್ಬಿಡ್ತೀನಿ ನಾನು, ಆಮೇಲೆ ಅವ್ರ ಮನೆ ಕಳ್ತನ ಮಾಡ್ತೀನಿ ಅಂತ. 4th ವೇನಲ್ಲಿ ಥಿಂಕ್ ಮಾಡ್ತಾನೆ, ಅವ್ರ ಮನೇಲಿ ಯಾರೂ ಇಲ್ದಲೆ ಇರುವಾಗ ಹೋಗಿ ಕಳ್ತನ ಮಾಡಿಬಿಡ್ತೀನಿ ಅಂತ. 5th ವೇಯಲ್ಲಿ ಯೋಚನೆ ಮಾಡ್ತಾನೆ, ಅವ್ರ ಮನೆಯಲ್ಲೇ ಒಬ್ರ ಜೊತೆ ಪಾರ್ಟ್ನರ್ ಮಾಡ್ಕೊಂಡು ಆಮೇಲೆ ಕಳ್ತನ ಮಾಡ್ತೀನಂತ. ಸೊ ಡಿಫ್ರೆಂಟ್ ವೇಸ್ ಆಯಿತಾ. ಆ್ಯಕ್ಚುಲಿ ಅದರಲ್ಲಿ ಸಾಯಿಸೋದ್ರ ಬಗ್ಗೆ ಹೇಳಿದ್ದಾರೆ. ನನಗೆ ತುಂಬ ಈವಿಲ್ ಅನ್ಸ್ಬಿಡ್ತು ಸಾಯಿಸೋದ್ರ ಬಗ್ಗೆ ಮಾತಾಡೋದು. ಸೊ ಅದಕ್ಕೆ ಇದನ್ನು ಹೇಳಿದ್ದೀನಿ, ಲೈಕ್ ವಿಷ ಹಾಕಿ ಸಾಯಿಸೋದು, ನೀಡಾಗಿ ಸಾಯಿಸೋದು, ಆ ಥರ ಎಲ್ಲ ಏನೇನೋ ಹೇಳಿದ್ದಾರೆ. ಡಿಫ್ರೆಂಟ್ ವೇಸಲ್ಲಿ ಯೋಚನೆ ಮಾಡ್ತಾನಲ್ಲ, ಅವನಿಗೆ 5 ವೇಸಲ್ಲಿ ಯೋಚನೆ ಮಾಡಿದ್ರೆ 5 ಪಾಯಿಂಟ್ಸ್ ಬರುತ್ತೆ. ಕರ್ಮ ಅವನಿಗೆ ಜಾಸ್ತಿ ಇರುತ್ತೆ, ಯಾಕಂದರೆ ಆ್ಯಕ್ಷನ್ ಇರುತ್ತಲ್ವ, ಅದು ಒಂದೇ ಇರುತ್ತೆ. ಆ್ಯಕ್ಷನ್ಗೂ ಥಾಟ್ಗೂ ಡಿಫ್ರೆನ್ಸ್ ಇಲ್ಲ. ನೀವೇನಾದರೂ ಯೋಚನೆ ಮಾಡಿದ್ರಿ 5 ಸರಿ ಅಂದರೆ ಅವ್ನು 5 ಸರಿ ಆ ಒಂದು ಕರ್ಮನ ಮಾಡಿದ್ದಾನೆ ಅಂತ, ಆ ಒಂದು ಪಾಪನ ಮಾಡಿದ್ದಾನೆ ಅಂತ. ಸೊ ಆ್ಯಕ್ಷನಿಗೂ ಥಾಟ್ಸಿಗೂ ಡಿಫ್ರೆನ್ಸ್ ಇಲ್ಲ. ಏನೋ ಒಂದ್ರ ಬಗ್ಗೆ ಕೆಟ್ಟದಾಗಿ ಒಬ್ರ ಬಗ್ಗೆ ಯೋಚನೆ ಮಾಡಿದ್ರು, ಅಥವಾ ಜಲಸ್ ಫೀಲ್ ಮಾಡಿದ್ರು, ಅವ್ರಿಗೆ ಕೆಟ್ಟದಾಗಲಿ ಅಂತ ನೋಡಿದ್ರು, ಕೆಟ್ಟ ದೃಷ್ಟಿಕೋನದಲ್ಲಿ ನೋಡಿದ್ರು. ಇಟ್ಸ್ ನಾಟ್ ಅಬೌಟ್ ನೀವು ಯಾರಿಗೋ ಏನೋ ಬ್ಯಾಡ್ ಥಿಂಗ್ ಮಾಡಿದ್ರಿ ಅಂತ ಅಲ್ಲ, ಬ್ಯಾಡ್ ಥಿಂಕ್ ಮಾಡಿದ್ರಿ ಅಂತಲೂ ಕರ್ಮ ಬರುತ್ತೆ. ವಾವ್, ಏನು ಸೆಂಟೆನ್ಸ್, ಸೊ ಸ್ಟ್ರೇಂಜ್ ಅಲ್ವಾ. ಸೊ ಅದಕ್ಕೆ ಅನಿಸುತ್ತೆ ಒಳ್ಳೆಯದೇ ಮಾತಾಡಿ, ಒಳ್ಳೆಯದೇ ಕೇಳಿಸ್ಕೊಳ್ಳಿ, ಒಳ್ಳೆಯದೇ ನೋಡಿ ಅಂತ ಹೇಳ್ಕೊಡ್ತಿದ್ದು. ಸೊ ಬಾಯ್.